ಗಟ್ಟಿಯಾಗೋಣ. ಆಮೆನ್. ಆಮೆನ್. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಪ್ರಿಯರೇ, 1 ಸಾಮುವೇಲ 30ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಇಲ್ಲಿ ಬಹಳ ಪರಿಚಿತವಾದಂಥ ಒಂದು ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡಬೇಕಾದ್ರೆ ದಾವೀದನು ಮತ್ತು ಆತನ ಸಂಗಡಿಗರು ಅವರು ಏನು ಮಾಡ್ತಾರೆ, ಆಮೆನ್, ಅವರು ಜಿಕ್ಲಕ್ಕಿಂದ ಅವರು ತಿರುಗಿ ಬರಬೇಕಾದ್ರೆ ವಾಕ್ಯ ಹೇಳ್ತದೆ, ಈ ಅಮಲೇಕಿಯರು ಬಂದು ಆಮೆನ್ ಅವರು ಆಕ್ರಮಿಸಿ ಅವರು ಒಂದು ಏನು ಮಾಡಿರ್ತಾರೆ, ಆ ಒಂದು ಪಟ್ಟಣವನ್ನು ಸಂಪೂರ್ಣವಾಗಿ ಆಮೆನ್ ಜಿಗ್ಲಕನ್ನು ಸಂಪೂರ್ಣವಾಗಿ ನಾಶ ಮಾಡಿ ಮಾತ್ರವಲ್ಲದೆ ಅಲ್ಲಿರುವಂಥದ್ದೆಲ್ಲವನ್ನ ಬೆಂಕಿಯಲ್ಲಿ ಸುಟ್ಟಾಕ್ಬಿಟ್ಟಿರ್ತಾರೆ. ಆಮೆನ್. ಹಲ್ಲೆಲೂಯಾ. ನಾನು ಹೇಳೋದು ನಿಮಗೆ ಅರ್ಥ ಆಗಿದ್ರ? ದಾವೀದನು ಒಂದು ಯುದ್ಧ ಶೂರನು. ದಾವೀದನು ಆಮೆನ್ ಆತನು ಏನು ಯುದ್ಧಗಳನ್ನು ಮಾಡಿ ದೇವರಿಗಾಗಿ ಆಮೆನ್ ಇಸ್ರೇಲ್ ಪರವಾಗಿ ಯುದ್ಧವನ್ನು ಮಾಡುವಂಥ ಒಂದು ಯುದ್ಧ ಶೂರನಾಗಿದ್ದಂಥ ರಾಜನು, ಆತನು ತನ್ನ ಒಂದು ಸೈನಿಕರೊಂದಿಗೆ ತನ್ನ ಒಂದು ಆಮೆನ್ ಯುದ್ಧದಲ್ಲಿರುವಂಥವರೊಂದಿಗೆ ಆತನು ತಿರುಗಿ ಬರಬೇಕಾದ್ರೆ ಆತನು ನೋಡುವಂಥ ಒಂದು ಪರಿಸ್ಥಿತಿ ಬಹಳ ಶಾಕಿಂಗ್ ಆಗಿರ್ತದೆ. ಆಮೆನ್. ಹಲ್ಲೆಲೂಯಾ. ಯಾಕೆಂದರೆ ಅವನು ಎದುರು ನೋಡದೇ ಇರುವಂಥ ಒಂದು ಘಟನೆ ಅಲ್ಲಿ ನಡೆದಿರ್ತದೆ. ಏನೆಂಬುದಾಗಿ ಬಂದರೆ, ಅವನು ಬಂದ ಒಂದು ಪಟ್ಟಣದಲ್ಲಿ ಆತನವರು ಯಾರೂ ಇಲ್ಲ. ಆಮೆನ್. ಒಂದೊಂದು ಮನೆಯೂ ಕೂಡ ಬಿಕೋ ಅನಿಸ್ತಾ ಇರ್ತದೆ. ಒಂದೊಂದು ಸ್ಥಳದಲ್ಲಿಯೂ ಕೂಡ ಆಮೆನ್ ಹೊಗೆ ಎಲ್ಲಿ ನೋಡಿದ್ರೂ ಕೂಡ ಸುಟ್ಟಾಕಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವೂ ಇರುವಂಥದ್ದಾಗಿರಬೇಕಾದ್ರೆ ಅವನ ಹೃದಯ ನೊಂದೋಗ್ತದೆ. ಯಾಕೆಂದರೆ ಅವನ ಮಕ್ಕಳು, ಅವರ ಹೆಂಡತಿಯರು ಯಾರು ಕೂಡ ಆಮೆನ್ ಆ ಒಂದು ಊರಿನಲ್ಲಿ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲದೆ, ದನ ಕುರಿಗಳು ಯಾವುದೂ ಇಲ್ಲದೆ ಆಮೆನ್ ಸಂಪೂರ್ಣ ಒಂದು ಊರೇ ಅದು ಸ್ಮಶಾನ ಮೌನದಂತೆ ಇರ್ತದೆ. ಆಮೆನ್. ಹಲ್ಲೆಲೂಯಾ. ಸಮ್ಟೈಮ್ಸ್ ವಿ ಫೀಲ್ ದ್ಯಾಟ್ ಅಲ್ವಾ. ಒಂದು ಬಾರಿ ಆಮೆನ್ ನಾನು ಕೂಡ ದಿನ ಸೇವೆಯಲ್ಲಿ ಇರ್ಬೋದು, ಆಮೆನ್ ದೇವರಿಗಾಗಿ ಮಾಡ್ಬೋದು, ಆದರೆ ನಾನು ಮನುಷ್ಯನೇ ಅಲ್ವಾ. ಆಮೆನ್ ಕೆಲವೊಂದು ಸಮಯದಲ್ಲಿ ಅನಿಸ್ತದೆ ಆಮೆನ್ ಎಲ್ಲವೂ ಕೂಡ ಆಮೆನ್ ಬರಿದ ಹಾಗೆ ಕಾಣಲ್ಪಡುವಂತೆ, ಎಲ್ಲವೂ ಕೂಡ ಮುರಿಯಲ್ಪಟ್ಟದ್ದಾಗಿ. ಆಮೆನ್ ಕೆಲವೊಂದು ಸಮಯಗಳಲ್ಲಿ ಆಮೆನ್ ಈ ಆಸ್ಪತ್ರೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗಿ ಬರಬೇಕಾದ್ರೆ ಅಲ್ಲಿರುವಂಥ ಎಲ್ಲ ಪೇಷಂಟ್ಗಳನ್ನ ನೋಡಬೇಕಾದ್ರೆ, ಅಲ್ಲಿರುವಂಥ ಜನರು ಗೋಳಾಡುವಂಥದ್ದನ್ನು, ಅಲ್ಲಿರುವಂಥ ಕಷ್ಟಗಳನ್ನ ಹೇಳ್ಕೊಂಡು ಅಳಬೇಕಾದ್ರೆ, ಅಥವಾ ಒಬ್ಬರು ಯಾರಾದರೂ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕಾಗಿ ಬಂದು ಅವ್ರ ದುಃಖಗಳನ್ನ ಹೇಳ್ಬಿಟ್ರೆ ಬಂದು ಆ ದಿನ ಎಲ್ಲ ಮನಸ್ಸೆಲ್ಲ ಸೋತೋಗ್ಬಿಟ್ಟಿರ್ತದೆ. ಆಮೆನ್. ಹಲ್ಲೆಲೂಯಾ. ಆ ದಿನ ಏನಾದರೂ ಆಮೆನ್ ಏನು ತಿನ್ನೋಕ್ಕೂ ಮನಸ್ಸು ಬರೋದಿಲ್ಲ, ಎಲ್ಲಿ ಹೋಗೋಕ್ಕೂ ಮನಸ್ಸು ಬರೋದಿಲ್ಲ. ಕೆಲವೊಂದು ಸಮಯದಲ್ಲಿ ಯಾರನ್ನೂ ನೋಡದೆ ಮೌನವಾಗಿರ್ಬೇಕನ್ನಿಸ್ತದೆ. ಯಾಕೆಂದರೆ ಆಮೆನ್ ನಮ್ಮ ಒಂದು ಭಾರ, ನಾವು ಹೊರಲಿಕ್ಕೆ ಆಗುವಂಥ ಭಾರಕ್ಕಿಂತಲೂ ಹೆಚ್ಚಾಗಿ ಆ ಒಂದು ಭಾರವನ್ನು ನಾವು ಅನುಭವಿಸ್ತೇವೆ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜಸ್ಟ್ ಇಮ್ಯಾಜಿನ್ ದಿಸ್ ಮಾರ್ನಿಂಗ್ ಆಸ್ ಯು ಆರ್ ಸಿಟ್ಟಿಂಗ್ ಆ್ಯಂಡ್ ಲಿಸನಿಂಗ್ ಟು ಗಾಡ್ಸ್ ವರ್ಡ್. ಒಂದು ಬಾರಿ ಯೋಚನೆ ಮಾಡಿರಿ, ಆ ಒಂದು ದಾವೀದನ ಸ್ಥಳದಲ್ಲಿ ನಾವು ಇದ್ದಿದ್ದರೆ ಹೆಂಗಿದ್ದಿರೋದೆಂಬುದಾಗಿ, ಹೆಂಗಿದ್ದಿರ್ಬೋದೆಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಯಾರು ಈ ದಾವೀದು? ಗೋಲಿಯಾತನನ್ನು ಕೊಂದಂಥ ದಾವೀದು. ಯಾರು ಈ ಒಂದು ದಾವೀದನು ಆಮೆನ್ ಎಣ್ಣೆಯಿಂದ ಅಭಿಷೇಕಿಸಲ್ಪಟ್ಟು ಆಮೆನ್ ರಾಜನಾಗಿ ನೇಮಿಸಲ್ಪಟ್ಟ ದೇವರನ್ನ ಹಗಲಿರಲು ಆರಾಧಿಸ್ತಿರುವಂಥ ದಾವೀದನು, ಅಡವಿಯಲ್ಲೂ ದೇವರನ್ನ ಸ್ತುತಿಸಿದ್ದಂಥ ದಾವೀದು, ದೇವರನ್ನ ಎಷ್ಟೋ ಪ್ರೀತಿಸಿದಂಥ ಒಂದು ದಾವೀದನು ಆಮೆನ್ ದೇವರಿಂದ ಅಭಿಷೇಕಿಸಲ್ಪಟ್ಟ, ದೇವರಿಂದ ಮೇಲೆತ್ತಲ್ಪಟ್ಟ, ಜಯವನ್ನು ಕಂಡ, ಸೋಲುಗಳನ್ನೆಲ್ಲ ದೇವರು ಜಯವಾಗಿ ಮಾರ್ಪಡಿಸಿದ್ರು. ಆದರೆ ಜೀವನದ ಒಂದು ಭಾಗದಲ್ಲಿ ಈ ಸ್ಟುಡ್ ಆಲ್ ಎಂಪ್ಟಿ. ಆಮೆನ್. ಈ ಸ್ಟ್ಯಾಂಡ್ ಆಮೆನ್ ಅಲ್ಲಿರುವಂಥ ಊರಿನಲ್ಲಿ ಇರುವಂಥದ್ದೆಲ್ಲ ಖಾಲಿ ಮಾಡ್ಕೊಂಡು ಹೋಗಿರಲಿಲ್ಲ. ಈತನ ಮೈಂಡೇ ಸ್ವಲ್ಪ ಹೊತ್ತು ಖಾಲಿ ಅನಿಸ್ಬಿಡ್ತು. ಏನು ಮಾಡಬೇಕೆಂಬುದಾಗಿ ತಿಳಿವಳಿಕೆನೇ ಇಲ್ಲದ ಹಾಗೆ ಆತನು ಹುಚ್ಚಿನ ರೀತಿಯಲ್ಲಿ ನಿಂತಿದ್ದಾನೆ ದಾವೀದನ. ಆಮೆನ್. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಕೆಲವೊಂದು ಪರಿಸ್ಥಿತಿಗಳಿರ್ತದೆ. ನಂಬಿಕೆ ಬಗ್ಗೆ ಮಾತನಾಡಿರ್ತೇವೆ, ನಂಬಿಕೆಯ ಬಗ್ಗೆ ಎಷ್ಟೋ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿರ್ತೇವೆ, ಕೃತಜ್ಞತೆ ಸಮರ್ಪಿಸ್ತೇವೆ, ಎಲ್ಲರಿಗೂ ಸಾಕ್ಷಿ ಹೇಳಿರ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಕೆಲವೊಂದು ಬಾರಿಯಲ್ಲಿ ಒಂದು ಬಿರುಗಾಳಿ ಬೀಸಬೇಕಾದ್ರೆ, ಕೆಲವೊಂದು ಬಾರಿಯಲ್ಲಿ ಒಂದು ನಿರಾಶೆ ಹೊಡಿಬೇಕಾದ್ರೆ, ಕೆಲವೊಂದು ಸಮಯದಲ್ಲಿ ಆಮೆನ್ ನಾವು ನಿಂತ್ಕೊಂಡಿರ್ಬೇಕಾದ್ರೆ ಎಲ್ಲಿ ನಿಂತಿದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ, ಆಮೆನ್ ಇವತ್ತು ಯಾವ ದಿನ ಏನು ಕೂಡ ಜ್ಞಾಪಕ ಬರದ ಹಾಗೆ ಕೆಲವೊಂದು ಸಮಯದಲ್ಲಿ ವಿ ಗೆಟ್ ಬ್ರೋಕನ್ ಅಲ್ವಾ.
ಹೌದಾ ಇಲ್ವಾ ಹೇಳ್ರಿ? ಆಮೆನ್, ಹಲ್ಲೆಲೂಯಾ. ನನಗೆ ಮಾತ್ರ ಆಗ್ತದ? ಎಲ್ಲರಿಗೂ ಆಗುತ್ತೆ ಅಲ್ವಾ? ಆಮೆನ್. ಏನು ಮಾಡಬೇಕೆಂಬುದಾಗಿ ತೋರಿಸೋದಲ್ಲ. ಕೆಲವೊಂದು ಸಮಯದಲ್ಲಿ ನಿಜವಾಗ್ಲೂ ಹೇಳ್ತೇನಲ್ಲ, ಪ್ರಾರ್ಥನೆ ಮಾಡೋದಕ್ಕೂ ಆಗೋದಿಲ್ಲ. ಆಮೆನ್. ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಮನಸ್ಸು ಬರಲ್ಲ. ಹೇಳಿ ಏನಿದೆ ಅನಿಸ್ತದೆ. ಆಮೆನ್, ಹಲ್ಲೆಲೂಯಾ. ಆಮೆನ್. ಬದುಕಿ ಏನಿದೆ ಅನಿಸ್ತದೆ. ಆಮೆನ್. ನೀವು ಒಳ್ಳೇದು ಮಾಡಿದ್ರೆ ಏನಿದೆ ಅನಿಸ್ತದೆ. ಐ ಟೆಲ್ ಯು, ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ಎನಿ ಚೈಲ್ಡ್ ಆಫ್ ಗಾಡ್. ಒಂದು ಆತ್ಮಿಕ ಜೀವಿತದಲ್ಲಿ ಇರುವಂಥ ಮಕ್ಕಳಿಗೂ ಕೂಡ ಬರುವಂಥ ಒಂದು ನೋವಿನ ಒಂದು ಸಂಗತಿ. ಯಾಕೆಂದರೆ ಈ ಒಂದು ಅನುಭವವನ್ನು ಆಮೆನ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅನುಭವಿಸಿದನು. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ವಾಕ್ಯ ಹೇಳ್ತದೆ, ಆತನು ಎಲ್ಲ ವಿಧದಲ್ಲೂ ಶೋಧಿಸಲ್ಪಟ್ಟವನಾಗಿದ್ದನು. ಈ ವಾಸ್ ಟೆಂಪ್ಟೆಡ್ ಇನ್ ಆಲ್ ವೇಸ್. ಎಲ್ಲರೂ ಹೇಳೋಣ, ಆತನು ಎಲ್ಲ ವಿಧದಲ್ಲಿ ಶೋಧಿಸಲ್ಪಟ್ಟನು. ಆಮೆನ್. ಆತನಿಗೆ ನಮ್ಮ ನೋವು ಏನನ್ನೋದು ಗೊತ್ತು. ಆತನ ಈ ಲೋಕದಲ್ಲಿ ಬಂದಿದ್ದೇ ನಮ್ಮ ರೀತಿಯಲ್ಲಿ ಶೋಧಿಸಲ್ಪಡೋದಕ್ಕಾಗಿ, ನಮ್ಮ ನೋವು ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕಾಗಿ. ಬಿಕಾಸ್ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಎಲ್ಲರೂ ಬಿಟ್ಟು ಹೋದಾಗ, ಪರಿಸ್ಥಿತಿ ಎಲ್ಲ ಆತನ ವ್ಯತಿರೇಕವಾದಾಗ, ಯೇಸು ಕ್ರಿಸ್ತನದರ ಅನುಭವ ಏನೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತು. ಪ್ರಿಯರೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಗೆ ಅನ್ಕೋತಾ ಇದ್ದೀರಾ, ನಾನು ಏನನ್ನು ಆದೋಗ್ತಾ ಇದ್ದೀನೋ ಅದು ನನಗೇ ಗೊತ್ತು. ಇಲ್ಲ, ನಿನಗೆ ಎಷ್ಟು ಗೊತ್ತೋ ಅಷ್ಟೇ ಇನ್ನೊಬ್ರಿಗೂ ಗೊತ್ತು. ಆಮೆನ್, ಹಲ್ಲೆಲೂಯಾ. ನಿಮ್ಗೆ ಅನಿಸ್ಬೋದು, ಬಂದು ಯಾರು ಗೊತ್ತಾಗ್ತದೆ, ಯಾರಿಗೆ ಹೇಳಿದರೆ ಏನು. ಆಮೆನ್. ಎವ್ರಿ ವೇರ್ ವಿ ವಾಕ್, ಆಮೆನ್, ಬೋಲ್ಡ್ಲಿ ನಾವು ಹಾಕ್ಕೊಳ್ಳುವಂಥ ಬಟ್ಟೆ, ನಾವು ನಡೆಯುವಂಥ ವಿಧ, ನಾವು ಮುಖದಲ್ಲಿ ಇಟ್ಟುಕೊಂಡಿರುವಂಥ ಮುಗುಳ್ನಗೆ, ಇದನ್ನು ನೋಡಿಯೇ ಜನ ನಮ್ಮನ್ನು ಬಂದ್ಬಿಟ್ಟು ಇವನಿಗೇನು ಚೆನ್ನಾಗಿದ್ದಾನೆ ಅಂದರೆ ಒಳಗಿರುವಂಥದ್ದನ್ನು, ಅಂತರೇಂದ್ರವನ್ನು ನೋಡುವಂಥ ದೇವರೊಬ್ಬರಿದ್ದಾರೆ. ಆತನು ಹೊರ ನೋಟವನ್ನು ನೋಡುವ ದೇವರಲ್ಲ, ಆತನ ಅಂತರೇಂದ್ರವನ್ನು ನೋಡುವಂಥ ದೇವರು. ಆಮೆನ್, ಹಲ್ಲೆಲೂಯಾ. ಆತನು ಗಾಯಗಳನ್ನು ಕಟ್ಟುವಂಥ ದೇವರು, ವಾಸಿ ಮಾಡುವಂಥ ದೇವರು, ಬಿದ್ದಂಥ ನಮ್ಮನ್ನು ಮತ್ತೆ ಎಬ್ಬಿಸುವಂಥ, ಮತ್ತೆ ಗುಣಪಡಿಸುವಂಥ ಒಳ್ಳೆಯ ಸಮಾರ್ಯನಾಥನು. Hallelujah. How many of you believe I have a good Samaritan? I have a good Samaritan this morning. Amen. ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ. ಒಂದನ್ನು ನಾನು ನಿಮಗೆ ಕರ್ತನ ಸಮ್ಮುಖದಿಂದ ಒಂದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾರು ನಿಮಗೆ ಸಹಾಯ ಮಾಡೋದಿಲ್ಲ ಈ ಲೋಕದಲ್ಲಿ, ದೇವರ ಪ್ರಸನ್ನತೆ, ದೇವರ ಒಂದು ಆತ್ಮನ ಬಿಟ್ಟರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನು ಆತನು ಹೊರಡುವಂಥ ಸಮಯದಲ್ಲಿ ಆತನು ಪೇತ್ರನಿಗೆ ಹೇಳಿಲ್ಲ, ಪೇತ್ರ ನೀ ಯೋಹಾನನ ನೋಡ್ಕೋ. ಆಮೆನ್. ಯೋಹಾನನ ನೋಡಿ ನೀ ಅಂದ್ರೇನ ನೋಡ್ಕೋ. ನೀವೆಲ್ಲ ಒಬ್ರಿಗೊಬ್ರು ನೋಡ್ಕೊಳ್ರಿ, ಹಂಗೆ ಹೇಳಿಲ್ಲ. ಆತನ ಹೇಳಿದನು, ನಾನು ಸಹಾಯಕನನ್ನು ಕಳಿಸ್ತೇನೆ. ಹಲ್ಲೆಲೂಯಾ. ನಾನು ಆ ಸಹಾಯಕನನ್ನು ಕಳಿಸ್ತೇನೆ. ಆಮೆನ್. ಹಿ ವಿಲ್ ಹೆಲ್ಪ್ ಯು, ಹಿ ವಿಲ್ ಹೆಲ್ಪ್ ಯು. ಆಮೆನ್. ನಾವು ಎಷ್ಟೇ ಜೊತೆಯಲ್ಲಿದ್ರು, ನಾವು ಎಷ್ಟೇ ಫೋನಲ್ಲಿ ಮಾತಾಡಿದ್ರು, ನಾವು ಎಷ್ಟೇ ಆಮೆನ್ ಪಕ್ಕದಲ್ಲಿ ಆಮೆನ್ ಕುಳಿತುಕೊಂಡ್ರು ಮಲ್ಕೊಂಡ್ರು, ಆಮೆನ್ ನಮ್ಮ ಜೀವಿತದಲ್ಲಿ ನಾವೇ ಬೇರೆ, ಇನ್ನೊಬ್ಬರೇ ಬೇರೆ. ಆಮೆನ್, ಹಲ್ಲೆಲೂಯಾ. ನಾವು ಅಳುವಾಗ ಎಲ್ಲರೂ ಅಳೋದಿಲ್ಲ, ನಾವು ಸಾಯಬೇಕಾದ್ರೆ ಎಲ್ಲರೂ ನಮ್ಮ ಜೊತೆ ಸಾಯೋದಿಲ್ಲ. ಆಮೆನ್, ಹಲ್ಲೆಲೂಯಾ. ನಾವು ನಗಬೇಕಾದ್ರೆ ಎಲ್ಲರೂ ನಮ್ಮ ಜೊತೆ ನಗೋದಿಲ್ಲ, ನಗದಬೇಕಾದ್ರೆ ಎಲ್ಲರೂ ನಗ್ಬೋದು. ಆದರೆ ಕಷ್ಟದ ಸಮಯದಲ್ಲಿ ಎಲ್ಲರೂ ಅನುಭವಿಸಬೇಕು ಎಂಬುದಾಗಿ ಏನೂ ಇಲ್ಲ. ನೀವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಿಮಗೆ ಹೊಟ್ಟೆ ನೋವು ಅಂದಾಗ ಎಲ್ಲರಿಗೂ ಹೊಟ್ಟೆ ನೋವು ಬಂದಿರೋದಿಲ್ಲ. ಆಮೆನ್ ಅಲ್ವಾ? ಆಗಿರಬೇಕಾದ್ರೆ ಒಂದನ್ನು ತಿಳ್ಕೊಳ್ರಿ, ಆಮೆನ್, ಒಬ್ಬನು ಮಾತ್ರ ಇದ್ದಾನೆ, ಆತನು ಮಾತ್ರನೇ ನಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ. ಆಮೆನ್. ಆತನ ಮಾತ್ರ ನಮ್ಮ ಪರಿಸ್ಥಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ. ಆತನಿಗೆ ಮಾತ್ರ ನಮ್ಮ ಒಳಗೆ ಏನಿದೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ.